ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯ ವಂದನೆಗಳನ್ನು ನಾನು ತಿಳಿಯಪಡಿಸ್ತೇನೆ. ತಿರುಗೊಮ್ಮೆ ಸತ್ಯಧ್ವನಿ ಎಂಬಂಥ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಆಹ್ವಾನಿಸುತ್ತೇನೆ. ಮತ್ತು ಅಷ್ಟು ಮಾತ್ರವಲ್ಲ, ಈ ಸತ್ಯಧ್ವನಿ ಎಂಬಂಥ ಈ ಕಾರ್ಯಕ್ರಮ ಎಂಡ್ ಟೈಮ್ ಫುಲ್ ಗಾಸ್ಪೆಲ್ ಹಾರ್ವೆಸ್ಟರ್ಸ್ ಇಂಡಿಯಾ ಉಡುಪಿ ಮತ್ತು ಮಂಗಳೂರು ಸಭೆಗಳ ವತಿಯಿಂದ ಪ್ರಸಾರವಾಗುವಂಥದ್ದಾಗಿರ್ತದೆ. ಈ ನಮ್ಮ ಸಭೆಗಳಿಂದ ಪ್ರಸಾರವಾಗುವಂಥ ದೇವರ ವಾಕ್ಯ ಸಂದೇಶಗಳು ಹೆಚ್ಚಾಗಿ ನಿಮಗೆ ಲಭ್ಯವಾಗಬೇಕಾದಲ್ಲಿ ಪಾಸ್ಟರ್ ಎಂ ಪಾಲ್ ಪ್ರವೀಣ್ ಎಂಬುವಂಥ ಫೇಸ್ಬುಕ್ ಪೇಜ್ ಇದೆ ಮತ್ತು ಯೂಟ್ಯೂಬ್ ಚಾನಲ್ ಇದೆ. ನೀವು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡುವಂಥದ್ದಾದರೆ ಹೆಚ್ಚಾದ ಸಂದೇಶಗಳು ನಿಮಗೆ ಲಭ್ಯವಾಗುವಂಥವಾಗಿರ್ತವೆ. ಹಲ್ಲೆಲೂಯಾ. ಅಷ್ಟು ಮಾತ್ರವಲ್ಲ, ನಿಮಗೇನಾದರೂ ಪ್ರಾರ್ಥನಾ ಸಹಾಯ, ದೇವರ ವಾಕ್ಯ ಸಂಬಂಧಪಟ್ಟ ಆಲೋಚನೆಗಳು ಮತ್ತು ತಿಳ್ಕೊಳ್ಳಬೇಕಾದಲ್ಲಿ ಟಿ ವಿ ಪರದ ಮೇಲೆ ಬರ್ತಿರುವಂಥ ಫೋನ್ ನಂಬರನ್ನು ನೀವು ಸಂಪರ್ಕಿಸಬಹುದು. ಪವಿತ್ರಾತ್ಮನ ಸಹಾಯದಿಂದ ನಿಮಗೆ ಆದಷ್ಟು ಸಹಾಯ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಎಂಬುದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಲ್ಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ಸತ್ಯಧ್ವನಿ ಎಂಬುವಂಥ ಕಾರ್ಯಕ್ರಮಕ್ಕೆ ನಾವು ಹೆಸರಿಡಲಿಕ್ಕೆ ಕಾರಣವೇನೆಂದರೆ, ದೇವರ ವಾಕ್ಯದ ಸತ್ಯಗಳ ಕುರಿತು ನಾವು ಮಾತನಾಡಬೇಕೆಂಬ ಉದ್ದೇಶದಿಂದ. ಪ್ರೈಸ್ ದ ಲಾರ್ಡ್. ಯಾಕಂದರೆ ದೇವರ ವಾಕ್ಯ ಹೇಳ್ತೈತೆ, ನನ್ನ ಜನರು ಜ್ಞಾನಹೀನರಾಗಿ ನಾಶವಾಗ್ತಿದ್ದಾರೆ, ನನ್ನ ಜನರು ಜ್ಞಾನವಿಲ್ಲದವರಾಗಿ ಸೆರೆಗೆ ಒಯ್ಯಲ್ಪಡ್ತಿದ್ದಾರೆ ಎಂಬುದಾಗಿ. ಯಾವುದು ಜ್ಞಾನ ಇಲ್ಲ, ಲೋಕದ ಜ್ಞಾನ ಮಸ್ತಾಗಿರುವಂಥದ್ದಾಗಿದೆ. ಎಜುಕೇಷನಲ್ ಜ್ಞಾನ ಇಂಟೆಲೆಕ್ಚುವಲ್ ಜ್ಞಾನ ಇರುವಂಥದ್ದಾಗಿದೆ. ಎಲ್ಲ ವ್ಯಾವಹಾರಿಕ ಜ್ಞಾನ, ಎಲ್ಲ ಜ್ಞಾನ ಈ ಲೋಕದಲ್ಲಿ ಮತ್ತು ಜನ ಹೊಂದಿರುವಂಥವರಾಗಿದ್ದಾರೆ. ಬಟ್ ಆದರೆ ಯಾವ ಜ್ಞಾನ ಮನುಷ್ಯನಿಗೆ ಕೊರತೆ ಅಂದರೆ ದೈವ ಜ್ಞಾನದ ಕೊರತೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಸೈತಾನನೇನು ಮಾಡ್ತಾನಂದರೆ, ದೇವರ ಜ್ಞಾನ ಅಥವಾ ದೇವರು ಮನುಷ್ಯನ ವಿಷಯವಾಗಿ ದೇವರು ಏನು ಹೇಳ್ತಾನೆ, ದೇವರ ವಾಕ್ಯ ಏನು ಹೇಳ್ತೈತೆ, ಇದು ಸತ್ಯದ ಪರಿಜ್ಞಾನ ಮನುಷ್ಯನಿಗೆ ಮರೆಯ ಮಾಡಿ ಮನುಷ್ಯನನ್ನು ಆತನು ವಂಚಿಸಿ ಮೋಸ ಮಾಡುವಂಥ ಆತನಾಗಿರ್ತಾನೆ. ಆದ್ದರಿಂದ ದೇವರ ವಾಕ್ಯ ನಮ್ಮ ಬಗ್ಗೆ ಏನು ಹೇಳ್ತೈತೆ, ಆತನ ಬಗ್ಗೆ ಏನು ಹೇಳ್ತೈತೆ, ದೇವರ ಬಗ್ಗೆ ಏನು ಹೇಳ್ತೈತೆ, ಕಾಣುವಂಥ ಪರಿಸ್ಥಿತಿಗಳ ಬಗ್ಗೆ ಏನು ಹೇಳ್ತೈತೆ, ನಮ್ಮ ವೈರಿಯಾದ ಸೈತಾನನ ಬಗ್ಗೆ ಏನು ಹೇಳ್ತೈತೆ, ನಮ್ಮ ಜೀವಿತದ ಉದ್ದೇಶದ ಬಗ್ಗೆ ಏನು ಮಾತನಾಡ್ತೈತೆ, ನಾವು ಹೇಗೆ ಜೀವಿಸಬೇಕೆಂಬುದಾಗಿ ಏನು ಮಾತನಾಡ್ತೈತೆ, ಈ ಸಂಗತಿಗಳ ಬಗ್ಗೆ ಏನು ಸತ್ಯವಿದೆಯೋ ಸತ್ಯವೇದದಲ್ಲಿ ಆ ಸತ್ಯವನ್ನು ತಿಳಿಸುವಂಥದ್ದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. ಯಾಕಂದರೆ ಅನೇಕ ವರ್ಷಗಳು ನಮಗೆ ಸಹ ಸತ್ಯ ಗೊತ್ತಿರಲಿಲ್ಲ. ಯೇಸುಸ್ವಾಮಿ ನಂಬಿದ್ದೆವು, ವಾಕ್ಯವನ್ನು ಓದ್ತಾ ಇದ್ದೆವು, ಅನೇಕ ಸಂಗತಿಗಳಲ್ಲಿ ದೇವರು ನಡೆಸಿದ್ದಾನೆ. ಆದರೂ ಸಹ ಮತ್ತು ದೇವರ ವಾಕ್ಯ ಹೇಳುವಂಥ ನಮ್ಮ ಜಯ ಜೀವಿತಕ್ಕಾಗಿರುವಂಥ ಸತ್ಯ ನಮಗೆ ಮರೆಯಾಗಿತ್ತು. ಬಟ್ ಸತ್ಯ ಗೊತ್ತಾದಾಗ ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿ, ಎಲ್ಲ ಅನನುಕೂಲವಾದ ಪರಿಸ್ಥಿತಿಗಳಲ್ಲಿ, ಎಲ್ಲ ತಿರಸ್ಕಾರಗಳು, ದ್ವೇಷಗಳು, ಅನೇಕವಾದ ಹೋರಾಟಗಳ ಮಧ್ಯದಲ್ಲಿ ಸಹ ನಾವು ಭರವಸೆ ಉಳ್ಳವರಾಗಿರುವಂತೆ, ಜಯ ಜೀವಿತವನ್ನು ಮಾಡುವಂತೆ ಮತ್ತು ಕರ್ತನು ನಮ್ಮನ್ನು ಬಲಪಡಿಸಿರುವಂಥ ಆತನಾಗಿದ್ದಾನೆ. ಆದ್ದರಿಂದ ಈ ದೇವರ ವಾಕ್ಯದ ಸತ್ಯದ ಬಗ್ಗೆ ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾದ ಅಗತ್ಯತೆ ಇದೆ. ಆದ್ದರಿಂದಲೇ ಈ ಕಾರ್ಯಕ್ರಮಕ್ಕೆ ಸತ್ಯಧ್ವನಿ ಅಂದರೆ ದೇವರ ವಾಕ್ಯದ ಸತ್ಯವನ್ನು ಮತ್ತು ಮಾತನಾಡುವಂಥ ಸ್ವರ ಎಂಬುದಾಗಿ ಇದಕ್ಕೆ ನಾವು ಹೆಸರಿಡಲಾಗಿದೆ. ಹಲ್ಲೆಲೂಯಾ. ಆದ್ದರಿಂದ ನೀವು ಈ ಕಾರ್ಯಕ್ರಮವನ್ನು ಕಂಟಿನ್ಯೂ ನೀವು ವೀಕ್ಷಿಸುವಂಥದ್ದಾದರೆ ಖಂಡಿತವಾಗಿ ದೇವರ ವಾಕ್ಯ ಹೇಳುವಂಥ ಸತ್ಯಗಳನ್ನು ನೀವು ನಿಶ್ಚಯವಾಗಿ ತಿಳ್ಕೊಳ್ಳುವಂಥವರಾಗಿರ್ತೀರ. ಯಾವಾಗಾದರೆ ಸತ್ಯವನ್ನು ನೀವು ತಿಳಿಯುತ್ತೀರೋ, ಸತ್ಯವು ನಿಮ್ಮನ್ನು ಬಿಡುಗಡೆಯಲ್ಲಿ ಜಯ ಜೀವಿತದಲ್ಲಿ ನಡೆಸುವಂಥದ್ದು ಆಗಿರ್ತದೆ. ಹಲ್ಲೆಲೂಯಾ. ಈಗ ಇವತ್ತು ದೇವರ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ಕಳೆದ ವಾರ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು ಎಂಬುವಂಥ ವಾಕ್ಯದ ಬಗ್ಗೆ ನಾವು ದೇವರ ವಾಕ್ಯವನ್ನು ನಾನು ಹಂಚಿಕೊಂಡೆ. ಇಬ್ರಿಯರಿಗೆ ಬರೆದಂಥ ಪತ್ರಿಕೆ 10ನೇ ಅಧ್ಯಾಯ 38ನೇ ವಚನ 39ನೇ ವಚನದಲ್ಲಿ ಹೀಗೆ ಹೇಳ್ತೈತೆ, ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನೆಂಬುದಾಗಿ. ನಾವು ಹಿಂತೆಗೆದರೆ ಆತನಿಗೆ ಅಂದರೆ ಕರ್ತನಿಗೆ ನಮ್ಮಲ್ಲಿ ಸಂತೋಷವಿರುವುದಿಲ್ಲ ಎಂಬುದಾಗಿ. ನಾವು ನಂಬದವರಾಗಿ ನಾಶವಾಗುವವರಲ್ಲ, ನಂಬುವವರಾಗಿ ಪ್ರಾಣ ರಕ್ಷಣೆಯನ್ನು ಹೊಂದುವವರಾಗಿದ್ದೇವೆ ಎಂಬುದಾಗಿ ದೇವರ ವಾಕ್ಯ ಭಾಗದಲ್ಲಿ ಹೇಳುವಂಥದ್ದಾಗಿರ್ತೈತೆ. ಇದನ್ನು ನೀತಿವಂತನು ನಂಬಿಕೆಯಿಂದಲೇ ಬದುಕುತ್ತಾನೆಂಬುದಾಗಿ ಕಳೆದ ವಾರ ನಾನು ಹೇಳ್ತಾ ಬಂದೆ. ಅಂದರೆ ಒಬ್ಬ ಮನುಷ್ಯ ನೀತಿವಂತನಾಗುವಂಥದ್ದೇ ನಂಬಿಕೆಯಿಂದ ಎಂಬುದಾಗಿ. ಕ್ರೈಸ್ತವ ಜೀವನದ ಪ್ರಾರಂಭ ಅಥವಾ ರಕ್ಷಣೆಯ ಜೀವಿತದ ಪ್ರಾರಂಭ, ದೇವರ ಮಕ್ಕಳಾಗುವ ಜೀವಿತದ ಪ್ರಾರಂಭವೇ ನಂಬಿಕೆಯಿಂದ ಪ್ರಾರಂಭವಾಗ್ತೈತೆ. ಅದಕ್ಕೆ ನಂಬಿಕೆಯೇ ನಮ್ಮ ಕ್ರೈಸ್ತವ ಜೀವಿತಕ್ಕೆ ಅಸ್ಥಿವಾರ ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿರ್ತೈತೆ. ನಾವು ನಂಬಿಕೆಯಿಂದಲೇ ನೀತಿವಂತರಾಗಿರಲಾಗಿ ಮತ್ತು ನಾವು ನಂಬಿಕೆಯಿಂದಲೇ ಜೀವಿಸತಕ್ಕವರು ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿರ್ತೈತೆ. ಯಾಕಂದರೆ ನಂಬಿಕೆ
ಇಂದ ನಾವು ಜೀವಿಸದಿದ್ದರೆ ದೇವರು ನಮಗಾಗಿಟ್ಟಂಥ ಮಹಿಮೆಗಳನ್ನು, ದೇವರು ನಮಗಾಗಿ ಸಿದ್ಧಪಡಿಸಿರುವಂಥ ಮಾನವ ಜ್ಞಾನಕ್ಕೆ ಗೋಚರವಾಗದಂಥ ಆ ಮಹಿಮೆಯಾದ ಸಂಗತಿಗಳನ್ನು, ಆ ಮೇಲುಗಳನ್ನು ನಮ್ಮ ಜೀವಿತದಲ್ಲಿ ನಾವು ಅನುಭವಿಸಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ. ಯಾಕಂದರೆ ದೇವರ ವಾಕ್ಯ ಹೇಳ್ತೈತೆ, ದೇವರು ನಮಗಾಗಿ ಸಿದ್ಧಪಡಿಸಿರುವಂಥ ಮೇಲುಗಳಂತೆ ನಮ್ಮ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆ ನಮ್ಮ ಹೃದಯದಲ್ಲಿ ಹುಟ್ಟಲಿಲ್ಲ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಆದ್ದರಿಂದ ವಿಶ್ವಾಸಿಗಳಾದ ನಾವು ತಿಳ್ಕೊಳ್ಬೇಕು, ಪ್ರತಿಯೊಬ್ಬ ಮನುಷ್ಯನಿಗಾಗಿ ದೇವರು ಅನೇಕ ಮೇಲುಗಳನ್ನು, ಅದು ನಮ್ಮ ಕಣ್ಣು ಕಾಣದಿರುವ, ನಮ್ಮ ಕಿವಿಗಳು ಕೇಳದಿರುವ, ನಮ್ಮ ಯಾರ ಹೃದಯಕ್ಕೆ, ಯಾರ ಭಾವನೆಗೆ ಗೋಚರವಾಗದಂಥ ಮಹತ್ತರವಾದ ಮಹಿಮೆಗಳನ್ನು, ಮಹತ್ತರವಾದ ಮೇಲುಗಳನ್ನು ದೇವರು ನಮಗಾಗಿ ಸಿದ್ಧ ಮಾಡಿ ಇಟ್ಟಿರುವಂಥ ಆತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಆ ಎಲ್ಲ ಮೇಲುಗಳನ್ನು, ಅದು ನಮ್ಮ ಸಾಮರ್ಥ್ಯಕ್ಕೆ ಅನುಸಾರವಾಗಲ್ಲ, ನಮ್ಮ ಬ್ಯಾಕ್ಗ್ರೌಂಡಿಗೆ, ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ಗೆ ಅನುಸಾರವಾಗಲ್ಲ, ಅಥವಾ ನಮ್ಮ ಅರ್ಹತೆಗಳಿಗೆ ಅನುಸಾರವಾಗಲ್ಲ, ಅಥವಾ ಯಾವುದೋ ನಮ್ಮ ಸ್ಥಿತಿಗತಿಗಳಿಗೆ ಅನುಸಾರವಾಗಲ್ಲ, ಅಥವಾ ಯಾವ ದೇಶದಲ್ಲಿದ್ದೇವೆ, ಯಾವ ಊರಿನಲ್ಲಿದ್ದೇವೆ, ಯಾವ ದಿಕ್ಕಿನಲ್ಲಿ ಜೀವಿಸ್ತಿದ್ದೇವೆ, ಇದರ ಅನುಸಾರವಾಗಲ್ಲ. ಆತನ ಮೇಲುಗಳು ನಮಗೋಸ್ಕರ ಪ್ರತಿಯೊಬ್ಬರಿಗೆ ಸಹ ಆತನ ಉಂಟು ಮತ್ತು ಸಿದ್ಧಪಡಿಸಿರುವಂಥ ಆತನಾಗಿದ್ದಾನೆ. ಬಟ್ ಆ ಮೇಲುಗಳನ್ನು ನಾವು ಅನುಭವಿಸಬೇಕಾದರೆ ಅದು ನಂಬಿಕೆಯಿಂದಲೇ ಎಂಬುದಾಗಿ ಸತ್ಯವೇದ ಸ್ಪಷ್ಟವಾಗಿ ಹೇಳುವಂಥದ್ದಾಗಿರ್ತದೆ. ಹಲ್ಲೆಲೂಯಾ. ಅದಕ್ಕೆ ಯೋಹಾನನು ಬರೆದಂಥ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 4ನೇ ವಚನ ಹೇಳ್ತೈತೆ, ಲೋಕವನ್ನು ಜಯಿಸಿರುವಂಥದ್ದು ನಮ್ಮ ನಂಬಿಕೆಯೇ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಲೋಕವನ್ನು ಜಯಿಸಿರುವಂಥದ್ದು ನಮ್ಮ ನಂಬಿಕೆಯೇ ಎಂಬುದಾಗಿ. ಹಲ್ಲೆಲೂಯಾ. ಅಂದರೆ ಈ ಲೋಕವನ್ನು, ಅಂದರೆ ಈಗ ನಾವು ನೋಡ್ತೇವೆ, ನಾವು ಬಡವರಾಗಿ ಹುಟ್ಟಿರ್ಬೋದು, ಅಥವಾ ರೋಗಿಗಳಾಗಿ ಜೀವಿಸ್ತಿರ್ಬೋದು, ಯಾವ ಅರ್ಹತೆ ಇಲ್ಲದವರಾಗಿರ್ಬೋದು, ಯಾವ ಮೇಲನ್ನು ಕಾಣದವರಾಗಿರ್ಬೋದು, ತಿರಸ್ಕರಿಸಲ್ಪಟ್ಟವರು, ತಳ್ಳಲ್ಪಟ್ಟವರು, ಬಾಧಿತರು, ಪೀಡಿತರು ನಾವು ಆಗಿರ್ಬೋದು, ಬಡವರು ನಾವು ಆಗಿರ್ಬೋದು. ಬಟ್ ಆದರೆ ಇವೆಲ್ಲ ಸಂಗತಿಗಳನ್ನು ಜಯಿಸಿ ದೇವರ ಮಹಿಮೆಯಲ್ಲಿ ನಾವು ಜೀವಿಸುವುದಕ್ಕೆ ಕರೆಯಲ್ಪಟ್ಟವರಾಗಿದ್ದೇವೆ. ಯಾಕಂದರೆ ದೇವರು ಈ ಎಲ್ಲ, ನಾನು ಏನು ನೆಗೆಟಿವ್ ಸಂಗತಿಗಳನ್ನು ಹೇಳಿದ್ನೋ, ಬಡತನ, ರೋಗ, ಸಾಲಗಳು, ಪೀಡೆಗಳು, ಬಾಧೆಗಳು, ವೇದನೆಗಳು, ತಳ್ಳಲ್ಪಟ್ಟ ಸ್ಥಿತಿ, ತಿರಸ್ಕರಿಸಲ್ಪಟ್ಟ ಸ್ಥಿತಿ, ಕುಗ್ಗಿ ಹೋದಂಥ ಸ್ಥಿತಿ, ನಿರಾಶಾದಾಯಕ ಪರಿಸ್ಥಿತಿಗಳು, ಇದು ಯಾವುದು ದೇವರು ಮನುಷ್ಯನಿಗಾಗಿ ಉಂಟು ಮಾಡಲಿಲ್ಲ. ದೇವರು ದೊಡ್ಡ ದೇವರಾಗಿದ್ದಾನೆ. ಆತನು ಶ್ರೀಮಂತನು, ಭಾಗ್ಯವಂತನಾದ ದೇವರೆಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಆತನ ಸೃಷ್ಟಿ ನಾವು, ಆತನ ಮಕ್ಕಳು ನಾವು, ಆತನ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟವರು. ನಮಗಾಗಿಯೇ ದೇವರು, ಮನುಷ್ಯನಿಗಾಗಿಯೇ ಎಲ್ಲವನ್ನೂ ಉಂಟು ಮಾಡಿರುವಂಥ ಆತನಾಗಿದ್ದಾನೆ. ಮನುಷ್ಯನು ದೇವರ ಲಕ್ಷ್ಯದಲ್ಲಿದ್ದಾನೆಂಬುದಾಗಿ ಸತ್ಯವೇದ ಹೇಳ್ತದೆ. ದೇವರಿಗೆ ಮನುಷ್ಯನು ಬಹಳ ಶ್ರೇಷ್ಠವಾದವನೆಂಬುದಾಗಿ ಸತ್ಯವೇದ ಹೇಳ್ತದೆ. ಪ್ರೈಸ್ ದಿ ಲಾರ್ಡ್. ಯಾವ ಪಕ್ಷಿಗಳಿಗಿಂತ, ಯಾವ ಗಿಡ ಮರಗಳಿಗಿಂತ, ಯಾವ ಸೃಷ್ಟಿಗಿಂತ ದೇವರಿಗೆ ಮನುಷ್ಯನು ಶ್ರೇಷ್ಠವಾದವನು. ಮನುಷ್ಯನಿಗಾಗಿಯೇ ದೇವರು ಎಲ್ಲವನ್ನು ಉಂಟು ಮಾಡಿರುವಂಥ ಆತನಾಗಿದ್ದಾನೆ. ದಾವೀದನು ಹೇಳ್ತಾನೆ, ನೀನು ಉಂಟು ಮಾಡಿರೋ ಸೂರ್ಯಚಂದ್ರ ನಕ್ಷತ್ರಗಳನ್ನು ನಾನು ನೋಡುವಾಗ ಮನುಷ್ಯನನ್ನು ಜ್ಞಾಪಕ ಮಾಡಿಕೊಳ್ಳುವುದಕ್ಕೆ ಅವನು ಎಷ್ಟರವನು ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಅದರ ಅರ್ಥ, ಸೂರ್ಯನೆಷ್ಟೋ ದೊಡ್ಡದಾಗಿದ್ದಾನೆ, ನಕ್ಷತ್ರಗಳು ಎಷ್ಟೋ ದೊಡ್ಡವಾಗಿದ್ದಾವೆ, ಚಂದ್ರನು ಎಷ್ಟೋ ಒಂದು ಪ್ರಭಾವವುಳ್ಳಾತನಾಗಿದ್ದಾನೆ. ಬಟ್ ಇವೆಲ್ಲ ಸೃಷ್ಟಿಯಲ್ಲೂ ಎಲ್ಲ ಸಂಗತಿಗಳು ಬಹಳ ಉನ್ನತವಾಗಿ, ಬಹಳ ಗಾಂಭೀರ್ಯವಾಗಿ ಕಾಣುವಂಥವಾಗಿದ್ದಾವೆ. ಬಟ್ ಆದರೆ ಮನುಷ್ಯ ಏನೂ ಅಲ್ಲದಾಗೆ ಕಾಣ್ತಾನೆ. ಬಟ್ ಆದರೆ ದೇವರ ಲಕ್ಷ್ಯದಲ್ಲಿರುವಂಥದ್ದು ಸೂರ್ಯ ಚಂದ್ರ ನಕ್ಷತ್ರಗಳೆಲ್ಲ ಯಾವುದೂ ಅಲ್ಲ. ದೇವರಿಗೆ ದೃಷ್ಟಿಯಲ್ಲ, ದೇವರ ಲಕ್ಷ್ಯವೆಲ್ಲ ಇರುವಂಥದ್ದು ಮನುಷ್ಯನ ಮೇಲೆ. ಯಾಕಂದರೆ ಆ ಮನುಷ್ಯನಿಗಾಗಿ ಎಲ್ಲವನ್ನು ಉಂಟು ಮಾಡಿದ್ದಾನೆ. ಯಾಕೆ ಮನುಷ್ಯನ ಮೇಲೆ ಲಕ್ಷ್ಯ ಅಂದರೆ, ತನ್ನ ಚಿತ್ತವನ್ನು ತಾನು ಜೀವಿಸುವುದಕ್ಕೆ ಯೋಗ್ಯವಾದ ಪಾತ್ರ ಯಾರು ಅಂದರೆ, ದೇವರು ಎಲ್ಲಿ ಆತನ ಜೀವಿಸಲಿಕ್ಕೆ ಆಗ್ತೈತೆ, ಎಲ್ಲಿ ಆತನ ಫಂಕ್ಷನ್ ಮಾಡಲಿಕ್ಕೆ ಆಗ್ತೈತೆ ಅಂದರೆ ಮನುಷ್ಯನಲ್ಲಿ ಮಾತ್ರ ಆಗುವಂಥದ್ದಾಗಿರ್ತೈತೆ. ಆದ್ದರಿಂದ ಮನುಷ್ಯರಾದ ನಾವುಗಳು ದೇವರ ದೃಷ್ಟಿಯಲ್ಲಿ ಬಹಳ ಶ್ರೇಷ್ಠವಾದ ವ್ಯಕ್ತಿಗಳು ನಾವಾಗಿದ್ದೇವೆ. ಹಲ್ಲೆಲೂಯಾ. ಆದ್ದರಿಂದ ನಮಗೋಸ್ಕರ ಉನ್ನತ ಸಂಗತಿಗಳನ್ನು ಆತನು ಸಿದ್ಧ ಮಾಡಿರುವಂಥ ಆತನಾಗಿದ್ದಾನೆ. ಅದಕ್ಕೆ ನಾವು ಹೇಗೂ ಹುಟ್ಟಿರ್ಬೋದು, ಹೇಗೂ ಬೆಳ್ತಿರ್ಬೋದು, ಇವತ್ತನ ಪರಿಸ್ಥಿತಿ ಹೇಗೂ ಇರ್ಬೋದು. ಬಟ್ ಅದೇ ನಮ್ಮ ವಿಷಯದಲ್ಲಿ ದೇವರ ಚಿತ್ತವಲ್ಲ, ದೇವರ ಚಿತ್ತ ಉನ್ನತವಾದದ್ದೆಂಬುದಾಗಿ. ಅದಕ್ಕೆ 55ನೇ ಯೆಶಾಯ ಪ್ರವಾದನ ಗ್ರಂಥದಲ್ಲಿ 8ನೇ ವಚನದಲ್ಲಿ ನಾವು ನೋಡ್ತೇವೆ, ನಿಮ್ಮ ಆಲೋಚನೆಗಳು ನನ್ನ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಯೆರೆಮೀಯನ ಬರೆದ ಪುಸ್ತಕ 29ನೇ ಅಧ್ಯಾಯದಲ್ಲಿ 11ನೇ ವಚನದಲ್ಲಿ ಹೇಳ್ತೈತೆ, ನಿಮಗೆ ಗತಿ ಇರಲಿ, ನಿರೀಕ್ಷೆ ಇರಲಿ ಎಂಬುದಾಗಿ ನಿಮ್ಮ ಬಗ್ಗೆ ನಾನು ಮಾಡಿಕೊಳ್ತಿರುವಂಥ ಆಲೋಚನೆಗಳನ್ನು ನಾನೇ ಬಲ್ಲೆನು, ಅವು ಹಿತದ ಆಲೋಚನೆಗಳ ಹೊರತು ಅಹಿತದ ಆಲೋಚನೆಗಳು ಅಲ್ಲ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ನಮ್ಮ ಅನೇಕ ಸಾರಿ ನಮ್ಮ ಪರಿಸ್ಥಿತಿ ಇವತ್ತು ಏನಿದೆಯೋ ಅದೇ ದೇವರ ಚಿತ್ತ ಅಂತ ಅಂದುಕೊಳ್ತೇವೆ, ಅದೇ ದೇವರ ಆಲೋಚನೆ ಅಂತ ನಾವು ಅಂದುಕೊಳ್ತೇವೆ. ನಾವು ಹೀಗೆ ಮಾತಾಡ್ತೇವೆ, ಯಾಕೆ ದೇವರು ನನಗೆ ಹೀಗೆ ಮಾಡಿದ, ಯಾಕೆ ಇಂಥ ಸಂಗತಿಗಳನ್ನು ಆತನು ನಿರ್ಣಯ ಮಾಡಿದ, ಯಾಕೆ ಈ ರೀತಿ ನನ್ನ ಜೀವಿತವನ್ನು ಆತನು ನಿರ್ಧರಿಸಿದ್ದಾನೆ, ಯಾಕೆ ಇಂಥದ್ದನ್ನು ಆತನು ಬರಮಾಡಿದ್ದಾನೆ ಎಂಬುದಾಗಿ. ಪ್ರಿಯರೇ, ದೇವರು ಕೆಟ್ಟದಕ್ಕೆ ಕಾರಣನಲ್ಲ. ದೇವರ ವಾಕ್ಯ ಹೇಳ್ತೈತೆ, ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡ್ತೀರಲ್ವಾ,
ನಿಮ್ಮ ಮಕ್ಕಳು ಮೀನು ಕೇಳಿದರೆ ಚೇಳು ಕೊಡ್ತೀರಾ? ರೊಟ್ಟಿ ಕೇಳಿದರೆ ನೀವು ಕಲ್ಲು ಕೊಡ್ತೀರಾ? ಪ್ರೈಸ್ ಅಲ್ಲ. ಹಾಗಾದರೆ ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಕೊಡಲಿಕ್ಕೆ ಗೊತ್ತಿರುವಂಥದ್ದಾದರೆ ಪರಲೋಕದಲ್ಲಿರುವಂಥ ತಂದೆ ಆತನು ಒಳ್ಳೆಯವನು, ಒಳ್ಳೆಯದರ ಮೂಲ ಆತನಾಗಿದ್ದಾನೆ. ಕಮನ್ ಹಲ್ಲೆಲೂಯಾ. ಏನಾದರೂ ನಮ್ಮಲ್ಲಿ ಒಳ್ಳೆತನ ಕಾಣ್ತೈತಂದರೆ ಅದು ನಮ್ಮ ಒಳ್ಳೆತನ ಅಲ್ಲ, ದೇವರ ಒಳ್ಳೆತನದ ಎಕ್ಸ್ಪ್ರೆಷನ್ ನಮ್ಮಲ್ಲಿ ಕೆಲವೊಮ್ಮೆ ಕಾಣುವಂಥದ್ದಾಗಿರ್ತೈತೆ. ಕಮಾನ್ ಹಲ್ಲೆಲೂಯಾ. ಆದ್ದರಿಂದ ಒಳ್ಳೆತನದ ಮೂಲ ಆತನಾಗಿದ್ದಾನೆ. ಆತನು ನಮಗೆ ಕೆಟ್ಟದ್ದನ್ನು ನಿರ್ಣಯಿಸ್ತಾನ, ನಮ್ಮ ಜೀವನದಲ್ಲಿ ಕೆಟ್ಟದ್ದನ್ನು ಬರಮಾಡ್ತಾನ, ನಮಗೆ ಕೆಟ್ಟದ್ದನ್ನು ಆತನು ಸಿದ್ಧ ಮಾಡಿರ್ತಾನ. ಕೆಲವರು ಹೇಳ್ತಾರೆ ಆತನು ಹೆಂಗೆ ಬರೆದಿರ್ತೈತೋ ಹಂಗಾಗಿರ್ತೈತೆ ಎಂಬುದಾಗಿ. ಖಂಡಿತ ಆತನು ಬರೆದಿದ್ದಾನೆ, ಬಟ್ ಹಿತವಾದದ್ದನ್ನು ಬರೆದಿದ್ದಾನೆ, ಉತ್ತಮವಾದದ್ದನ್ನು ಆತ ನಮಗಾಗಿ ಬರೆದಿದ್ದಾನೆ, ಶ್ರೇಷ್ಠವಾದ ಸಂಗತಿಗಳನ್ನ ಆತ ನಮಗಾಗಿ ಬರೆದಿದ್ದಾನೆ, ಉನ್ನತವಾದ ಸಂಗತಿಗಳನ್ನ ಆತ ನಮಗಾಗಿ ಬರೆದಿದ್ದಾನೆ. ಕೆಟ್ಟದನ್ನು ಆತ ನಮಗೆ ಬರೆಯಲಿಲ್ಲ. ಪ್ರೈಸ್ ಅಲ್ಲ. ಹಾಗಾದರೆ ನಮ್ಮ ಪರಿಸ್ಥಿತಿ ಯಾಕೆ ಕೆಟ್ಟದಿದೆ? ಅದಕ್ಕೆ ನಿನಗೆ ನಂಬಿಕೆ ಬೇಕು. ಆ ಕೆಟ್ಟ ಪರಿಸ್ಥಿತಿಯಿಂದ ನೀನು ಹೊರಗೆ ಬಂದು ದೇವರ ಮೇಲುಗಳನ್ನು ಅನುಭವಿಸಬೇಕಾದ್ರೆ ನಿನ್ನನ್ನು ಸೃಷ್ಟಿ ಮಾಡಿರುವಂಥ ದೇವರನ್ನು, ಆತನ ವಾಕ್ಯವನ್ನು ನಂಬುವಂಥ ಅವಶ್ಯಕತೆ ಮನುಷ್ಯನಿಗೆ ಇದೆ ಎಂಬುದಾಗಿ. ಪ್ರೈಸ್ ಅಲ್ಲ. ನಂಬುವಂಥ ಅವಶ್ಯಕತೆ ಮನುಷ್ಯನಿಗೆ ಇದೆ ಎಂಬುದಾಗಿ. ಪ್ರೈಸ್ ಅಲ್ಲ. ಆದ್ದರಿಂದ ದೇವರೇ ಮನುಷ್ಯನಾಗಿ ಈ ಲೋಕಕ್ಕೆ ಬಂದಿದ್ದಾನೆ. ಆತನನ್ನು ನಂಬುವವರನ್ನೆಲ್ಲ ಆತನು ಸಿದ್ಧಪಡಿಸಿರುವಂಥ ಆ ಶ್ರೇಷ್ಠ ಬಾಧ್ಯತೆಗೆ ಮನುಷ್ಯನನ್ನು ಸೇರಿಸುವಂಥ ಆತನಾಗಿದ್ದಾನೆ ಎಂಬುದಾಗಿ. ಕಮಾನ್ ಹಲ್ಲೆಲೂಯಾ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ನಾವು ಅರ್ಥ ಮಾಡಿಕೊಳ್ಬೇಕು, ನಮ್ಮ ಜೀವಿತದಲ್ಲಿ ದೇವರು ನಮಗಾಗಿ ಉನ್ನತವಾದ ಸಂಗತಿಗಳನ್ನು ಏರ್ಪಾಟು ಮಾಡಿದ್ದಾನೆ. ಅವುಗಳನ್ನು ನಾವು ಅನುಭವಿಸಬೇಕಾದರೆ ನಂಬಿಕೆಯಿಂದಲೇ ಸಾಧ್ಯ ಎಂಬುದಾಗಿ. ನಂಬಿಕೆಯಿಂದಲೇ ಸಾಧ್ಯ ಎಂಬುದಾಗಿ. ಅದಕ್ಕೆ ದೇವರ ಮಕ್ಕಳಾದ, ಮುಖ್ಯವಾಗಿ ಕ್ರಿಸ್ತನನ್ನು ನಂಬಿರುವಂಥ ನಾವು ಅರ್ಥ ಮಾಡಿಕೊಳ್ಬೇಕು, ನಮ್ಮ ಜೀವಿತವನ್ನು ನಾವು ನಂಬಿಕೆಯಿಂದಲೇ ನಡೆಸತಕ್ಕದ್ದು. ದೇವರ ಮೇಲಿನ ನಂಬಿಕೆ, ನಮ್ಮಲ್ಲಿ ಜೀವಿಸ್ತಿರುವಂಥ ಕ್ರಿಸ್ತ ಯೇಸುವಿನ ಮೇಲಿನ ನಂಬಿಕೆ. ಪ್ರೈಸ್ ಅಲ್ಲ. ಗಲಾತಿ ಪತ್ರಿಕೆ 2:20 ಹೇಳ್ತೈತೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನೇ ನನ್ನಲ್ಲಿದ್ದು ಜೀವಿಸುತ್ತಾನೆ. ಈ ಲೋಕದಲ್ಲಿ ನಾನು ಜೀವಿಸುವಂಥ ಜೀವಿತ ಹೇಗೆಂದರೆ ದೇವಕುಮಾರನ ಮೇಲಿನ ನಂಬಿಕೆಯಿಂದಲೇ ಎಂಬುದಾಗಿ. ಪ್ರೈಸ್ ಅಲ್ಲ. ನಾವು ನಂಬಿಕೆಯಿಂದಲೇ ಜೀವಿಸುವವರು, ದೇವರನ್ನು, ಆತನ ಮಗನಾದ ಕ್ರಿಸ್ತನನ್ನು ನಂಬಿದವರಾಗಿ. ಮತ್ತು ಅವರ ನಂಬುವುದು ಹೇಗೆ ಅಂದರೆ, ಸುಲಭವಾಗಿ ಹೇಳಬೇಕಾದ್ರೆ ದೇವರ ವಾಕ್ಯವನ್ನು ನಂಬುವುದರಿಂದ ನಾವು ದೇವರನ್ನು ನಂಬುವವರಾಗಿರ್ತೇವೆ, ಕ್ರಿಸ್ತನನ್ನು ನಂಬುವವರು ನಾವಾಗಿರ್ತೇವೆ. ನಮ್ಮ ವಿಷಯದಲ್ಲಿ ದೇವರ ವಾಕ್ಯ ಏನು ಹೇಳ್ತೈತೆ ಇದನ್ನು ನಾವು ನಂಬುವುದರಿಂದ ನಾವೇನು ಮಾಡ್ತೇವೆ ಅಂದರೆ, ನಾವು ದೇವರನ್ನು ನಂಬುವವರಾಗಿ ಕಾಣಲ್ಪಡ್ತೇವೆ, ಕ್ರಿಸ್ತನನ್ನು ನಂಬುವವರಾಗಿ ನಾವು ಕಾಣುವಂಥವರು ನಾವಾಗಿರ್ತೇವೆ. ಪ್ರೈಸ್ ಅಲ್ಲ. ಆದ್ದರಿಂದ ನಾವು ಯಾವಾಗಾದರೆ ದೇವರನ್ನು ನಂಬುವವರಾಗಿ, ಕ್ರಿಸ್ತನನ್ನು ನಂಬುವವರಾಗಿ, ಅಂದರೆ ವಾಕ್ಯವನ್ನು ನಂಬುವವರಾಗಿ ನಾವು ಜೀವಿಸುವಂಥದ್ದು ನಮ್ಮ ಲೈಫ್ ಸ್ಟೈಲಾಗಿ ನಾವು ಮಾಡಿಕೊಳ್ಳತಕ್ಕದ್ದು. ಪ್ರೈಸ್ ಅಲ್ಲ. ನಾನು ಹೇಳಿದೆ, ಹೇಗೂ ಯೇಸುಸ್ವಾಮಿ ನಂಬಿದ್ದೇವೆ, ನಂಬಿದ ಮೇಲೆ ನಾವು ಹೇಗೂ ಜೀವಿಸುವಂಥದ್ದಲ್ಲ, ನಾವು ನಂಬಿಕೆಯಿಂದಲೇ ಜೀವಿಸಬೇಕು. ಯಾಕಂದರೆ ನಂಬಿಕೆ ಲೋಕವನ್ನು ಜಯಿಸುತ್ತದೆ. ಅಷ್ಟು ಮಾತ್ರವಲ್ಲ, ಯೇಸುಸ್ವಾಮಿ ಹೇಳ್ತಾರೆ, ಯೋಹಾನನ ಸುವಾರ್ತೆ 11ನೇ ಅಧ್ಯಾಯ 40ನೇ ವಚನದಲ್ಲಿ ಆತನು ಹೇಳ್ತಾನೆ ಮಾರ್ತಳೆ, ನಾನು ನಿನಗೆ ಹೇಳಿದ್ದೇನಲ್ವಾ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ ಎಂಬುದಾಗಿ. ನಾವು ನಂಬಿದರೆ, ದೇವರನ್ನು ನಂಬಿದರೆ, ಯೇಸು ಸ್ವಾಮಿಯನ್ನು ನಂಬಿದರೆ, ಅಂದರೆ ದೇವರ ವಾಕ್ಯವನ್ನು ನಾವು ನಂಬುವಂಥದ್ದಾದರೆ ಖಂಡಿತವಾಗಿ ಅಸಾಧ್ಯವಾದ ಪರಿಸ್ಥಿತಿಗಳು ನಮಗೆ ಸಾಧ್ಯವಾಗ್ತವೆ. ಅಸಾಧ್ಯವಾದ ಪರಿಸ್ಥಿತಿಗಳಲ್ಲಿ ದೇವರ ಮಹಿಮೆಯನ್ನು ನಾವು ಕಾಣುವಂಥವರಾಗಿರ್ತೇವೆ. ಪ್ರೈಸ್ ಅಲ್ಲ. ಅಸಾಧ್ಯವಾದದ್ದು ಒಂದೂ ಇರುವುದಿಲ್ಲ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿರ್ತೈತೆ. ಮತ್ತಾಯನ ಸುವಾರ್ತೆ 17ನೇ ಅಧ್ಯಾಯ 21ನೇ ವಚನದಲ್ಲಿ ನಾವು ನೋಡ್ತೇವೆ, ನಿಮಗೆ ಸಾಸಿವೆ ಕಾಳಷ್ಟು ನಂಬಿಕೆ ಇದ್ದರೆ ಈ ಬೆಟ್ಟವನ್ನು ಇಲ್ಲಿಂದ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಅಂತ ಹೇಳಿದರೆ ಅದು ನಿಮಗೆ ಆಗ್ತೈತೆ, ಅದು ಹಾಗೇ ಆಗ್ತೈತೆ. ಯಾಕಂದರೆ ನಿಮಗೆ ಅಸಾಧ್ಯವಾದದ್ದು ಒಂದೂ ಇರುವುದಿಲ್ಲ ಎಂಬುದಾಗಿ. ನಂಬಿಕೆ ಅನ್ನುವಂಥದ್ದು ಮಹತ್ತರವಾದ ಫೋರ್ಸ್ ಆಗಿದೆ, ಮಹತ್ತರವಾದ ಒಂದು ಶಕ್ತಿಯನ್ನು ಬಿಡುಗಡೆ ಮಾಡುವಂಥದ್ದಾಗಿರ್ತೈತೆ. ಅದು ಏನು ಮಾಡ್ತೈತೆ ಅಂದರೆ, ನಾವು ಏನು ಬೇಡುತ್ತೇವೋ ಅದು ಹೊಂದುವಂತೆ ಮಾಡ್ತೈತೆ, ನಮಗೆ ಏನು ಬೇಕೋ ಅದು ದೊರಕುವಂತೆ ಮಾಡ್ತೈತೆ, ನಾವು ಏನು ಹೇಳ್ತೇವೋ ಅದು ನಡೆಯುವಂತೆ ಮಾಡುವಂಥದ್ದಾಗಿರ್ತೈತೆ. ದೇವರ ವಾಕ್ಯ ಏನು ಹೇಳ್ತೈತೋ ಅದು ನಮ್ಮ ಜೀವನದಲ್ಲಿ ನೆರವೇರುವಂತೆ ಮಾಡ್ತೈತೆ ನಂಬಿಕೆ. ಆದ್ದರಿಂದ ನಾವು ನಂಬಿಕೆಯಿಂದಲೇ ಜೀವಿಸತಕ್ಕವರು ನಾವಾಗಿದ್ದೇವೆ. ಇನ್ನೊಂದು ಸಂಗತಿ ದೇವರ ವಾಕ್ಯ ಹೇಳ್ತೈತೆ, ಇಬ್ರಿಯರಿಗೆ ಬರೆದಂಥ ಪತ್ರಿಕೆ 11ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳ್ತೈತೆ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಎಂಬುದಾಗಿ. ಯಾವಾಗಾದರೂ ಒಬ್ಬ ವ್ಯಕ್ತಿ ದೇವರನ್ನು ನಂಬುತ್ತಾ, ಕೆಲವರು ಏನು ಮಾಡ್ತಾರಂದರೆ ದೇವರನ್ನು ನಂಬ್ತಾರೆ. ನಾವು ಯೇಸುಸ್ವಾಮಿ ನಂಬಿದ್ದೇವೆ, ನಾವು ದೇವರನ್ನು ನಂಬ್ತೇವೆ, ಯೇಸುಸ್ವಾಮಿ ನಂಬಿ ದೀಕ್ಷಾಸ್ನಾನ ಮಾಡಿಸ್ಕೊಂಡಿದ್ದೇವೆ. ಓಕೆ, ಯೇಸುಸ್ವಾಮಿ ನಂಬಿದ್ದೀರಲ್ಲ, ದೇವರ ವಾಕ್ಯವನ್ನು ನಂಬ್ತಿದ್ದೀರಾ? ಅನೇಕ ಸಾರಿ ಯೇಸುಸ್ವಾಮಿ ನಾವು ನಂಬಿರ್ತೇವೆ, ಬಟ್ ವಾಕ್ಯ ಏನು ಹೇಳ್ತೈತೋ ಅದನ್ನು ನಾವು ನಂಬುವವರಾಗಿರುವುದಿಲ್ಲ.
ಯೇಸುಸ್ವಾಮಿನ ನಂಬಿದ್ದೇವೆ ಅಂದರೆ ನಾವು ವಾಕ್ಯವನ್ನು ನಂಬುವವರು ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಇನ್ನೊಂದು ಮಾತಲ್ಲಿ ಹೇಳಬೇಕಾದ್ರೆ ವಾಕ್ಯವನ್ನು ಮಾತ್ರ ನಂಬುವವರು ಎಂಬುದಾಗಿ ತಿಳ್ಕೊಳ್ಬೇಕು. ಅದಕ್ಕೆ ಕೊರಂತಿದವರಿಗೆ ಬರೆದ 2ನೇ ಪತ್ರಿಕೆ 4:18 ನಾವು ನೋಡಿದೆವು. ಲಾಸ್ಟ್ ಟೈಮ್ ಸಹ ನಾನು ಹೇಳಿದೆ, ನಾವು ಕಾಣುವಂಥದ್ದನ್ನು ಲಕ್ಷಿಸದೆ, ಅಂದರೆ ಕಾಣುವಂಥದ್ದನ್ನು ನಾವು ನಂಬದೆ, ನಾವು ಕಾಣದೇ ಇರುವಂಥದ್ದನ್ನು ಲಕ್ಷಿಸುವವರಾಗಿದ್ದೇವೆ. ಅಂದರೆ ಯೇಸುಸ್ವಾಮಿಯಲ್ಲಿ ನಂಬಿಕಿಟ್ಟಂಥ ನಾವುಗಳು ನಮ್ಮ ಜಯ ಜೀವಿತಕ್ಕಾಗಿ, ಆಶೀರ್ವಾದ ಭರಿತ ಜೀವಿತಕ್ಕಾಗಿ, ದೇವರ ಚಿತ್ತ ನಮ್ಮಲ್ಲಿ ನೆರವೇರುವುದಕ್ಕಾಗಿ, ದೇವರ ವಾಗ್ದಾನಗಳು ನಮ್ಮ ಜೀವನದಲ್ಲಿ ನೆರವೇರುವುದಕ್ಕಾಗಿ ನಾವು ಏನು ಮಾಡಬೇಕಂದ್ರೆ ಕಾಣುವಂಥದ್ದನ್ನು ಲಕ್ಷಿಸಬಾರದು. ಕೇವಲ ಕಾಣದೇ ಇರುವಂಥದ್ದನ್ನು ಮಾತ್ರ ಲಕ್ಷಿಸಬೇಕು. ಅದರ ಅರ್ಥ ದೇವರ ವಾಕ್ಯವನ್ನು ಮಾತ್ರ ನಂಬುವವರಾಗಿರಬೇಕು. ಅದಕ್ಕೆ ಯೆಹೋಶುವನಿಗೆ ದೇವರು ಹೇಳ್ತಾನೆ, ನೀನು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಬೇಡ. ಯಾವುದರಿಂದ? ಮೋಶೆಗೆ ನಾನು ಕೊಟ್ಟ ಧರ್ಮಶಾಸ್ತ್ರದಿಂದ, ಆ ವಾಗ್ದಾನದಿಂದ ಎಡಕ್ಕೆ ಬಲಕ್ಕೆ ನೀನು ತಿರುಗಬೇಡ. ಅದೇ ಯಾವಾಗಲೂ ಅದು ನಿನ್ನ ಬಾಯಲ್ಲಿರಲೆಂಬುದಾಗಿ. ಅಂದರೆ ದೇವರ ವಾಕ್ಯ ಯಾವಾಗಾದರೂ ಅದನ್ನು ಧ್ಯಾನಿಸ್ತಾ, ಅದನ್ನೇ ದೃಷ್ಟಿಸ್ತಾ, ಅದರಿಂದ ಎಡಕ್ಕೆ ಬಲಕ್ಕೆ ತಿರುಗದೆ ಅದನ್ನೇ ಮಾತನಾಡ್ತಾ ಇದ್ದರೆ ದೇವರ ಚಿತ್ತ ನಾವು ಹೇಗೆ ಜೀವಿಸಬೇಕು ಎಲ್ಲ ವಿಷಯಗಳಲ್ಲಿ, ನಮ್ಮ ಕ್ಯಾರೆಕ್ಟರ್ ಆಗಿರ್ಬೋದು, ನಾವು ಹೊಂದಿಕೊಳ್ಳುವಂಥ ಸಂಗತಿಗಳಾಗಿರ್ಬೋದು, ಆಶೀರ್ವಾದಗಳಾಗಿರ್ಬೋದು, ಸ್ವಸ್ಥತೆ ಆಗಿರ್ಬೋದು, ಜಯ ಜೀವಿತ, ಅಭಿವೃದ್ಧಿ, ಕೃತಾರ್ಥತೆ, ಸೇವೆಯಲ್ಲಿ, ಬೇರೆ ವ್ಯವಹಾರಗಳಲ್ಲಿ ಎಲ್ಲದರಲ್ಲಿ ಸಹ ನಾವು ಅದ್ಭುತವಾದ ಆಶೀರ್ವಾದ ಭರಿತ ಜೀವಿತ ನಾವು ಮಾಡಬೇಕಂದ್ರೆ ವಾಕ್ಯ ಬಿಟ್ಟರೆ ಬೇರೆ ಎಡಕ್ಕೆ ಬಲಕ್ಕೆ ನೋಡಬಾರ್ದು. ವಾಕ್ಯವನ್ನು ಬಿಟ್ಟರೆ ಬೇರೆದನ್ನು ಲಕ್ಷಿಸಬಾರ್ದು. ವಾಕ್ಯ ಏನು ಹೇಳ್ತೈತೋ ಅದು ನಮ್ಮ ಕಣ್ಣಿಗೆ ಕಾಣಲ್ಲ, ಬಟ್ ಅದನ್ನು ಸತ್ಯವಾಗಿದೆ, ಅದನ್ನೇ ನಾವು ನಂಬುವವರಾಗಿರಬೇಕು, ಅದನ್ನೇ ಧ್ಯಾನಿಸುವವರಾಗಿರಬೇಕು. ಆಗ ನಾವು ನೋಡ್ತೇವೆ ನಮ್ಮೆಲ್ಲ ಮಾರ್ಗಗಳಲ್ಲಿ ನಾವು ಅಭಿವೃದ್ಧಿ ಹೊಂದುತ್ತೇವೆ, ನಮ್ಮೆಲ್ಲ ಕಾರ್ಯಗಳಲ್ಲಿ ನಾವು ಕೃತಾರ್ಥರು, ಸಫಲರು ನಾವು ಆಗುವಂಥವರು ಆಗಿರ್ತೇವೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಆದ್ದರಿಂದ ಯೇಸುಸ್ವಾಮಿಯಲ್ಲಿ ನಂಬಿಕಿಟ್ಟಂಥ ನಾವುಗಳು ನಂಬಿಕೆಯಿಂದ ಜೀವಿಸುವಂಥದ್ದು ಅಗತ್ಯ. ಯಾಕಂದರೆ ನಂಬಿಕೆ ದೇವರ ಮಹಿಮೆಯನ್ನು ಕಾಣುವ ಹಾಗೆ ಮಾಡ್ತೈತೆ. ನಂಬಿಕೆ ದೇವರನ್ನು ಮೆಚ್ಚಿಸುವಂಥದ್ದಾಗಿದೆ. ದೇವರು ನಾವು ನೋಡ್ತೇವೆ ಆತನನ್ನು ನಂಬುವಂಥದ್ದು ಅದು ಆತನಿಗೆ ಮೆಚ್ಚುಗೆಯನ್ನುಂಟು ಮಾಡ್ತೈತಂತೆ. ನಾವು ಒಂದು ಕೀರ್ತನೆಯಲ್ಲಿ ನಾವು ನೋಡ್ತೇವೆ, ನಾನು ನಿಮಗೆ ಅದನ್ನು ಓದಿಸ್ತೇನೆ. 147ನೇ ಕೀರ್ತನೆ 10ನೇ ವಚನ. ಕುದುರೆಯ ಶಕ್ತಿಯಲ್ಲಿ ಆತನಿಗೆ ಇಷ್ಟವಿಲ್ಲ, ಆಳಿನ ತೊಡೆಯ ಬಲವನ್ನು ಮೆಚ್ಚುವುದಿಲ್ಲ. ಯೆಹೋವನು ಆನಂದಿಸುವುದು ತನ್ನ ಕೃಪೆಯನ್ನು ನಿರೀಕ್ಷಿಸುವ ಭಕ್ತರಲ್ಲಿ. ದೇವರ ಆನಂದವೆಲ್ಲ ಆತನನ್ನು ನಿರೀಕ್ಷಿಸ್ತಾರಲ್ಲ, ಆತನನ್ನು ನಂಬುತ್ತಾರಲ್ವ, ಅದರಲ್ಲಿ ಆತನ ಆನಂದ ಅಂತೆ. ನಾವು ನೋಡ್ತೇವೆ ನಂಬಿಕೆ, ದೇವರನ್ನು ನಂಬದೇ ಇದ್ದರೆ ನಾವು ಯಾವುದನ್ನು ನಂಬಿರ್ತೇವೆ ಅಂದರೆ ನಮ್ಮ ಸ್ವಂತ ಶಕ್ತಿಯನ್ನು ನಂಬಿರ್ತೇವೆ, ನಮ್ಮ ಸ್ವಂತ ಬಲವನ್ನು ನಂಬಿರ್ತೇವೆ, ಅಥವಾ ಮಾನವರನ್ನು ನಾವು ನಂಬಿರ್ತೇವೆ, ಕಾಣುವ ಸಂಗತಿಗಳನ್ನು ನಾವು ನಂಬಿರ್ತೇವೆ, ವೈದ್ಯರನ್ನು ನಾವು ನಂಬಿರ್ತೇವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಮಗಿರುವ ಮನುಷ್ಯ ಬಲವನ್ನು ಅಥವಾ ಅರಸರ ಬಲವನ್ನು, ಅಧಿಕಾರದ ಬಲವನ್ನು ನಾವು ನಂಬಿರುವಂಥವರಾಗಿರ್ತೇವೆ. ಆಗ ಅದಕ್ಕೆ ನಾವು ನೋಡ್ತೇವೆ ಎಲ್ಲ ಫ್ರಸ್ಟ್ರೇಷನ್ಗೆ ಕಾರಣ, ಎಲ್ಲ ಸೋಲಿಗೆ ಕಾರಣ, ಎಲ್ಲ ಚಿಂತೆಗೆ ಕಾರಣ, ಎಲ್ಲ ಕುಗ್ಗುವಿಕೆಗೆ ಕಾರಣ ಏನಂದರೆ ನಾವು ದೇವರನ್ನು ನಂಬದೆ ನಮ್ಮ ಸ್ವಂತ ಬಲ, ಸ್ವಂತ ಬುದ್ಧಿ, ಸ್ವಂತ ಜ್ಞಾನ, ನಮಗಿರುವಂಥ ಸ್ವಂತ ಸಂಗತಿಗಳು, ಅದು ಹಣ ಆಗಿರ್ಬೋದು, ಜನ ಆಗಿರ್ಬೋದು, ಅದರ ಮೇಲೆ ನಾವು ನಂಬಿಕೆ ಇಡ್ತೇವಲ್ವ, ಆಗ ಸೋಲನ್ನು ನಾವು ಅನುಭವಿಸುವಂಥವರಾಗಿರ್ತೇವೆ. ನಮ್ಮ ಮನಸ್ಸಿನಲ್ಲಿ ಭಯವನ್ನು, ಚಿಂತೆಯನ್ನು, ಕುಗ್ಗುವಿಕೆಯನ್ನು ನಾವು ಅನುಭವಿಸುವಂಥವರಾಗಿರ್ತೇವೆ. ಬಟ್ ಆದರೆ ಇದು ಅಲ್ಲ ನನ್ನನ್ನು ರಕ್ಷಿಸುವುದು. ಅಲ್ಲಿ ದೇವರ ವಾಕ್ಯ ಹೇಳ್ತಾರೆ, ಕುದುರೆಯ ಬಲದಲ್ಲಿ ಆತನಿಗೆ ಸಂತೋಷವಿಲ್ಲ, ಆಳಿನ ತೊಡೆಯ ಬಲದಲ್ಲಿ ಆತನಿಗೆ ಹಿಗ್ಗುವುದಿಲ್ಲ, ಆದರೆ ತನ್ನ ಕೃಪೆಯನ್ನು ನಿರೀಕ್ಷಿಸುವ ಭಕ್ತರಲ್ಲಿ ಯೆಹೋವನು ಆನಂದಿಸ್ತಾನೆ ಎಂಬುದಾಗಿ. ಸ್ವಾಮಿ ನೀನು ಯಾವಾಗಾದರೆ ಸ್ವಾಮಿ ನೀನು ನನ್ನನ್ನು ನಡೆಸಿ, ನೀನು ನನ್ನನ್ನು ಕಾಪಾಡ್ತಿ, ನಿನ್ನ ವಾಕ್ಯ ಹೇಳಿರುವಂಥದ್ದು ಸತ್ಯ, ಅದನ್ನು ನಾನು ನಂಬುತ್ತೇನೆ, ವಾಕ್ಯ ಹೇಳಿದಂತೆ ನನಗೆ ಆಗ್ತೈತೆ ಎಂಬುದಾಗಿ ಅದನ್ನು ನಂಬಿ ಕರ್ತನಿಗೆ ನಾವು ಸ್ತೋತ್ರ ಮಾಡ್ತಾ ಇರುವಾಗ ನಾವು ನೋಡ್ತೇವೆ ಅದು ನಂಬಿಕೆ. ದೇವರು ಅದನ್ನು ಮೆಚ್ಚುವಾತನಾಗಿರ್ತಾನೆ. ನಂಬಿಕೆಯನ್ನು ದೇವರು ಮೆಚ್ಚುತ್ತಾನೆ. ನೀನು ದಿನ ದೇವರನ್ನು ನಂಬುತ್ತಾ ಬಾ. ವಾಕ್ಯ ಹೇಳ್ತೈತೆ, ಏನು ಹೇಳ್ತೀನಿ, ನಿನ್ನ ಪಾಪಗಳು ಪರಿಹಾರವಾಗಿವೆ ಅಂತ ಹೇಳ್ತೈತೆ. ನೀನು ನಂಬು, ಸ್ವಾಮಿ ನನ್ನ ಪಾಪಗಳು ಪರಿಹಾರವಾಗಿದ್ದಾವೆ. ವಾಕ್ಯ ಹೇಳ್ತೈತೆ ಕ್ರಿಸ್ತನಲ್ಲಿ ನಂಬಿಕಿಟ್ಟವನು ನೀತಿವಂತನೆಂಬುದಾಗಿ. ನೀನು ನಂಬು, ನಾನು ನೀತಿವಂತನಾಗಿದ್ದೇನೆ ಸ್ವಾಮಿ, ನನ್ನ ನೀತಿವಂತನಾಗಿ ನೀನು ಮಾಡಿದೀಯಪ್ಪ, ನಿನ್ನ ಪರಾಕ್ರಮೆಗಾಗಿ ಸ್ತೋತ್ರ ಎಂಬುದಾಗಿ ಆತನು ಮೆಚ್ಚುತ್ತಾನೆ. ಆತನ ವಾಕ್ಯ ಹೇಳ್ತೈತೆ ನೀವು ಗುಣವಾಗಿದ್ದೀರಿ ಎಂಬುದಾಗಿ. ಆತನು ಹೊಂದಿರುವ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು ಎಂಬುದಾಗಿ. ಅದನ್ನು ನಂಬಿರಿ, ಸ್ವಾಮಿ ನೀನು ಹೊಂದಿರುವ ಬಾಸುಂಡೆಗಳಿಂದ ನನಗೆ ಗುಣವಾಗಿದೆ ಸ್ವಾಮಿ ಎಂಬುದಾಗಿ ಸ್ತೋತ್ರ ಮಾಡಿರಿ. ಆತನು ಮೆಚ್ಚುವಾತನಾಗಿರ್ತಾನೆ, ಆತನು ಮೆಚ್ಚುತ್ತಾನೆ. ನಾವು ನೋಡಿದೆವು ಆತನ ಮಹಿಮೆಯನ್ನು ನಾವು ಕಾಣ್ತೇವೆ. ಏನನ್ನು ನಂಬುತ್ತಿದ್ದೀಯೋ ಅದೇ ನಿನ್ನ ಜೀವನದಲ್ಲಿ ಸಂಭವಿಸುವಂಥದ್ದಾಗಿರ್ತದೆ, ಅದೇ ನಿನ್ನ ಜೀವನದಲ್ಲಿ ಮ್ಯಾನಿಫೆಸ್ಟೇಷನ್ ಅಂದರೆ ನಿನ್ನ ಜೀವನದಲ್ಲಿ ತೋರಿ ಬರುವಂಥದ್ದಾಗಿರ್ತೈತೆ.
ಪ್ರೈಸ್ ಅಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತೈತೆ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿ ಎಂಬುದಾಗಿ. ನೀನು ನಂಬು ಸ್ವಾಮಿ, ನಾನು ನಿನ್ನಲ್ಲಿದ್ದೇನೆ, ನಾನು ನೂತನ ಸೃಷ್ಟಿ ಎಂಬುದಾಗಿ. ಪ್ರೈಸ್ ಅಲ್ಲ. ಈ ನೂತನ ಸೃಷ್ಟಿ ದೇವರ ಹೋಲಿಕೆಯ ಮೇರೆಗೆ ಸೃಷ್ಟಿಸಲ್ಪಟ್ಟಿದೆ ಅಂತ ದೇವರ ವಾಕ್ಯ ಹೇಳ್ತೈತೆ. ಅದನ್ನು ನಂಬು ಸ್ವಾಮಿ, ನಾನು ನೂತನ ಸೃಷ್ಟಿಯಾಗಿದ್ದೇನೆ, ನಾನು ನಿನ್ನ ಹೋಲಿಕೆಯ ಮೇರೆಗೆ ನಾನು ಸೃಷ್ಟಿಸಲ್ಪಟ್ಟಿದ್ದೇನೆ, ಸ್ತೋತ್ರ ಎಂಬುದಾಗಿ. ಹಲ್ಲೆಲೂಯಾ. ಅಷ್ಟು ಮಾತ್ರವಲ್ಲ, ನೂತನ ಸೃಷ್ಟಿಯಾದ ನಾವು ದೈವ ಸ್ವರೂಪದಲ್ಲಿದ್ದೇವೆ. ಹಾಗಾದರೆ ನಾವು ಆರೋಗ್ಯವಂತರು. ಈ ನೂತನ ಸೃಷ್ಟಿ ಪಾಪಿಯಲ್ಲ, ಈ ನೂತನ ಸೃಷ್ಟಿ ರೋಗಿಯಲ್ಲ, ಈ ನೂತನ ಸೃಷ್ಟಿ ಬಾಧಿತನಲ್ಲ, ಈ ನೂತನ ಸೃಷ್ಟಿ ಜಯಶಾಲಿ, ಆರೋಗ್ಯವಂತ. ಪ್ರೈಸ್ ಅಲ್ಲ. ಈ ನೂತನ ಸೃಷ್ಟಿ ಆಶೀರ್ವಾದ ಭರಿತ, ಆಶೀರ್ವಾದ ನಿಧಿ. ಈ ನೂತನ ಸೃಷ್ಟಿ ದೇವರ ಮಹಿಮೆಯನ್ನು ಪ್ರಚುರಪಡಿಸುವ ವ್ಯಕ್ತಿ. ಈ ನೂತನ ಸೃಷ್ಟಿ ದೇವರ ಗುಣಾತಿಶಯಗಳನ್ನು ಪ್ರಚುರಪಡಿಸುವಂಥ ವ್ಯಕ್ತಿ. ಕಮಾನ್, ಹಲ್ಲೆಲೂಯಾ. ಈ ನೂತನ ಸೃಷ್ಟಿ ತಂದೆಯನ್ನು ಮಹಿಮೆ ಪಡಿಸುವ ಹಾಗೆ ಬಹಳವಾಗಿ ಫಲಿಸುವಂಥ ವ್ಯಕ್ತಿಯಾಗಿದ್ದಾನೆ. ಇದನ್ನು ನೀನು ನಂಬು, ವಾಕ್ಯ ಹೇಳ್ತೈತೆ ಅದನ್ನು. ಹಲ್ಲೆಲೂಯಾ. ಸ್ವಾಮಿ, ನಾನು ನೂತನ ಸೃಷ್ಟಿಯಾಗಿದ್ದೇನೆ, ನಾನು ಆರೋಗ್ಯವಂತನಾಗಿದ್ದೇನೆ, ಸ್ತೋತ್ರ. ನಾನು ಆಶೀರ್ವಾದ ನಿಧಿಯಾಗಿದ್ದೇನೆ, ಸ್ತೋತ್ರ. ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ, ಸ್ತೋತ್ರ. ಈ ಭೂಮಿಗೆ ಉಪ್ಪಾಗಿದ್ದೇನೆ, ಸ್ತೋತ್ರ. ಈ ಲೋಕದಲ್ಲಿ ನಿನ್ನ ನಾಮವನ್ನು ಮಹಿಮೆಪಡಿಸುವ ವ್ಯಕ್ತಿಯಾಗಿದ್ದೇನೆ, ನಿನ್ನ ಗುಣಾತಿಶಯಗಳನ್ನು ಪ್ರಚುರಪಡಿಸುವ ವ್ಯಕ್ತಿಯಾಗಿದ್ದೇನೆ, ಸ್ತೋತ್ರ. ನಂಬುತ್ತಾ ಬನ್ನಿ, ನಂಬುತ್ತಾ ಬನ್ನಿ. ಪ್ರೈಸ್ ಅಲ್ಲ. ವೈರ್ಯ ಕಾರ್ಯಗಳು, ಸೈತಾನನ ಕಾಟ, ಅನೇಕವಾದ ಉಪದ್ರವಗಳು, ಹೋರಾಟಗಳು ನಿಮ್ಮ ಜೀವನದಲ್ಲಿದ್ದಾವ. ದೇವರ ವಾಕ್ಯ ಹೇಳ್ತೈತೆ, ಲೋಕದಲ್ಲಿ ಇರುವವನಿಗಿಂತ ನಿಮ್ಮಲ್ಲಿ ಇರುವ ಆತನು ಹೆಚ್ಚಿನವನು ಎಂಬುದಾಗಿ. ನೀವು ಆ ಸುಳ್ಳು ಪ್ರವಾದಿಗಳನ್ನು ಜಯಿಸಿದ್ದೀರಿ. ಸುಳ್ಳು ಪ್ರವಾದಿ ಏನು ಹೇಳ್ತಾನೆ? ದೇವರ ವಾಕ್ಯಕ್ಕೆ ವಿರುದ್ಧವಾದ ಸಂಗತಿಗಳನ್ನು ಹೇಳ್ತಾರೆ. ವೈರಿಯಾದ ಸೈತಾನನೇ ಸುಳ್ಳು ಪ್ರವಾದಿ. ಅವನು ಯಾವಾಗಲೂ ಸಹ ದೇವರ ವಾಕ್ಯ ನಮ್ಮ ಬಗ್ಗೆ, ಕ್ರಿಸ್ತನಲ್ಲಿರುವಂಥ ನಮ್ಮ ಬಗ್ಗೆ ಏನು ಹೇಳ್ತೈತೋ ಅದಕ್ಕೆ ವಿರುದ್ಧವಾದ ಸಂಗತಿಗಳನ್ನು ಕಾಣುವಂಥ ಪರಿಸ್ಥಿತಿಗಳ ಆಧಾರದಿಂದ ನಮಗೆ ನುಡಿತಾನೇ ಇರ್ತಾನೆ. ನಮ್ಮ ಬಲಹೀನತೆಗಳು ನೋಡಿ ಹೇಳ್ತಾನೆ, ನೀನು ಪಾಪಿಯಾಗಿದ್ದಿ, ದೇವರಿಗೆ ನಿನ್ನಲ್ಲಿ ಇಷ್ಟವಿಲ್ಲ, ಯಾವ ನೀತಿ ನಿನ್ನಲ್ಲಿ ಇಲ್ಲ. ನಮ್ಮ ದೇಹದಲ್ಲಿ ಕಾಣುವಂಥ ಬಲಹೀನತೆಗಳನ್ನು ನೋಡಿ ಹೇಳ್ತಾನೆ, ನೀನು ರೋಗಿಯಾಗಿದ್ದಿ, ನೀನು ಸಾಯ್ತಿ, ಇಂಥ ಕಾಯಿಲೆ ನಿನಗೆ ಬಂದಿದೆ, ನೀನು ಬದುಕುವುದಿಲ್ಲ, ಎಲ್ಲಿ ನಿನ್ನ ಜೀವನದಲ್ಲಿ ಆಶೀರ್ವಾದ, ನೀನು ಶಾಪಗ್ರಸ್ತನಾಗಿದ್ದಿ, ನೀನು ಬಡವನಾಗಿದ್ದಿ. ಈ ರೀತಿ ಸೈತಾನನು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಿನ್ನದು ಏನೂ ಮಾಡಲಿಕ್ಕಾಗಲ್ಲ, ನಿನ್ನದು ಯಾವುದೂ ಸಾಧ್ಯವಿಲ್ಲ. ಈ ರೀತಿ ದೇವರ ವಾಕ್ಯ ನಮ್ಮ ವಿಷಯದಲ್ಲಿ ಏನು ಮಹಿಮ ಸಂಗತಿಗಳನ್ನು ಮಾತನಾಡ್ತೈತೋ, ಸೈತಾನನು ಲೋಕಾನುಸಾರವಾಗಿ ನಮ್ಮ ಪರಿಸ್ಥಿತಿಗಳ ಅನುಸಾರವಾಗಿ ಬಹಳ ಬಲಹೀನವಾದ ಸಂಗತಿಗಳನ್ನು ಮಾತನಾಡ್ತಾನೆ. ದೇವರ ವಾಕ್ಯ ಹೇಳ್ತೈತೆ, ನೀವು ಅವನನ್ನು ಜಯಿಸಿದ್ದೀರಿ ಎಂಬುದಾಗಿ. ಯಾಕಂದರೆ ನಮ್ಮಲ್ಲಿರುವ ಆತನು ಹೆಚ್ಚಿನವನಿದ್ದಾನೆಂಬುದಾಗಿ. ಆ ಪ್ರತಿ ಸಂದರ್ಭದಲ್ಲಿ ವೈರಿ ಆ ರೀತಿ ನಮ್ಮ ಮೇಲೆ ಹೋರಾಟ ಮಾಡುವಾಗ, ನಮ್ಮ ಪರಿಸ್ಥಿತಿಗಳನ್ನು ನೋಡಿ ನಮ್ಮನ್ನು ಕುಗ್ಗಿಸಲಿಕ್ಕೆ ನೋಡುವಾಗ, ಭಯಪಡಿಸುವುದಕ್ಕೆ ನೋಡುವಾಗ, ಚಿಂತೆ ಬರುವಂತೆ ಮಾಡಲಿಕ್ಕೆ ಅವನು ಪ್ರಯತ್ನಿಸುವಾಗೆಲ್ಲ ನೀವು ದೇವರ ವಾಕ್ಯ ನಂಬುವವರಾಗಿ ಕಾಣಬೇಕು. ಹೇಗೆ? ನೀವು ಹೇಳಬೇಕು, ನನ್ನಲ್ಲಿರುವ ಆತನು ಹೆಚ್ಚಿನವನಾಗಿದ್ದಾನೆ, ಸೈತಾನನೇ ನನ್ನನ್ನು ಜಯಿಸಿದ್ದೇನೆ, ದೇವರ ವಾಕ್ಯವನ್ನೇ ನಾನು ನಂಬುತ್ತೇನೆ, ನನ್ನಲ್ಲಿರುವಾತನು ಲೋಕದಲ್ಲಿರುವವನಿಗಿಂತ ಹೆಚ್ಚಿನವನಾಗಿದ್ದಾನೆ, ನಾನು ಎಲ್ಲವನ್ನೂ ನಾನು ಜಯಿಸಿದ್ದೇನೆ, ನನ್ನನ್ನು ಎದುರಿಸಲು ಕಲ್ಪಿಸುವ ಯಾವ ಆಯುಧವು ಜಯಿಸುವುದಿಲ್ಲ. ಈ ರೀತಿ ದೇವರ ವಾಕ್ಯವನ್ನು ನಂಬುವವರಾಗಿ ನಾವು ನಡೆಯುವಾಗ ನಾವು ನೋಡ್ತೇವೆ, ನಾವು ನಮ್ಮ ಜೀವಿತದಲ್ಲಿ ದೇವರ ಮಹಿಮೆಯನ್ನು ನಾವು ಕಾಣ್ತೇವೆ. ದೇವರ ವಾಗ್ದಾನಗಳನ್ನು ನಮ್ಮ ಜೀವನದಲ್ಲಿ ನೆರವೇರುವಂಥವಾಗಿರ್ತವೆ. ನಾವು ದೇವರನ್ನು ಮೆಚ್ಚಿಸುವವರು ನಾವು ಆಗಿರ್ತೇವೆ. ಅದು ನಮ್ಮ ಕ್ರೈಸ್ತವ ಜೀವನದ ಸ್ಟೈಲು. ನಂಬಿಕೆಯಿಂದ ಕಾಣುವಂಥದ್ದನ್ನು ನೋಡಿ ಬದುಕುವವರಲ್ಲ. ಸತ್ಯವೇದ ಹೇಳ್ತೈತೆ, ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನ ಹೇಳ್ತೈತೆ, ನಾವು ನೋಡುವವರಾಗಿ ನಡೆಯುವವರಲ್ಲ, ನಾವು ನಂಬುವವರಾಗಿ ನಡೆಯುವವರು ಎಂಬುದಾಗಿ. ಪ್ರೈಸ್ ಅಲ್ಲ. ನಾವು ಪರಿಸ್ಥಿತಿಗಳನ್ನು ನೋಡಿ ನಡೆಯುವುದಿಲ್ಲ. ನಮ್ಮ ದೇಹದಲ್ಲಿ ಏನಾಗ್ತಾಯಿದೆ, ನಮ್ಮ ಮನೆಯಲ್ಲಿ ಏನಾಗ್ತಾ ಇದೆ, ನಮ್ಮ ಸಾಲ ಎಷ್ಟಿದೆ, ನಮ್ಮ ಕಷ್ಟ ಎಷ್ಟಿದೆ, ಇದನ್ನು ನೋಡಿ ನಡೆಯುವವರಲ್ಲ. ದೇವರ ವಾಕ್ಯ ಏನು ಹೇಳ್ತೈತೋ ಅದನ್ನು ನಂಬಿ ನಾವು ನಡೆಯುವವರಾಗಿದ್ದೇವೆ. ಪ್ರೈಸ್ ಅಲ್ಲ. ಅದಕ್ಕೆ ನಮ್ಮ ಜೀವಿತವನ್ನು ನಾವೇ ಕ್ರಮಕ್ಕೆ ತಂದುಕೊಳ್ಳಬೇಕು. ನಾನು ಯಾವುದನ್ನು ನಂಬುತ್ತಿದ್ದೇನೆ, ನಾನು ಯಾರಾಗಿದ್ದೇನೆ, ನಾನು ಯಾವುದನ್ನು ನಂಬುತ್ತಿದ್ದೇನೆ. ನಾನು ದೇವರ ಮಕ್ಕಳಾಗಿದ್ದೇವೆ. ನಾವು ಕಾಣುವಂಥದ್ದನ್ನು ನಂಬುವವರಲ್ಲ, ನೋಡುವವರಾಗಿ ನಡೆಯುವವರಲ್ಲ, ಪರಿಸ್ಥಿತಿಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳುವವರಲ್ಲ, ದೇವರ ವಾಕ್ಯವನ್ನು ನಂಬುವವರು, ನಂಬುತ್ತಾ ನಾವು ನಡೆಯುವವರು, ನಂಬುತ್ತಾ ನಾವು ಜೀವಿಸುವವರು ಎಂಬುದಾಗಿ ತಿಳಿದು ವಾಕ್ಯವನ್ನು ನಂಬಿ ನಾವು ಜೀವಿಸತಕ್ಕದ್ದು. ಪ್ರೈಸ್ ಅಲ್ಲ. ದೇವರ ವಾಕ್ಯವನ್ನು ಯಾರು ನಂಬುತ್ತಾರೋ ನಾವು ನೋಡ್ತೇವೆ, ಅವರು ನಂಬಿಕೆಯಿಂದ ಜೀವಿಸ್ತಾರೆ, ಅವರು ಲೋಕವನ್ನು ಜಯಿಸಿದವರಾಗಿದ್ದಾರೆ. ಎಲ್ಲ ಸಂಗತಿಗಳನ್ನು, ಪಾಪದ ಶೋಧನೆಗಳನ್ನು ಜಯಿಸ್ತಾರೆ, ಜನರನ್ನು ದ್ವೇಷ ಮಾಡುವ ಸಂಗತಿಗಳನ್ನು ಜಯಿಸಿ. ನೀನು ನಂಬಿಕೆಯಿಂದ ನಡೆಯುವಾಗ ನೀನು ದೈವತ್ವದಲ್ಲಿ ನಡೆಯುವಂಥ ವ್ಯಕ್ತಿಯಾಗಿರ್ತೀಯ, ದೇವರ ಬೆಳಕಿನಲ್ಲಿ ನಡೆಯುವಂಥ ವ್ಯಕ್ತಿಯಾಗಿರ್ತೀಯ. ಆದ್ದರಿಂದ
ಸೈತಾನನಿಗೆ ನಿನ್ನಲ್ಲಿ ಯಾವ ಸ್ಥಳನೂ ಸಿಗೋದಿಲ್ಲ. ಅವನು ನಿನ್ನನ್ನು ಯಾವ ವಿಷಯದಲ್ಲಿ ಶೋಧಿಸಿ ನಿನ್ನನ್ನು ಜಯಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ನೀನು ಅವನ ಮೇಲೆ ಯಾವಾಗಲೂ ಜಯಶಾಲಿ ನೀನಾಗಿರ್ತೀಯ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ಯೇಸುಸ್ವಾಮಿ ನಂಬಿದ ನಂತರ ಯೇಸುಸ್ವಾಮಿ ನಂಬುತ್ತೇವೆ, ಆದರೆ ವಾಕ್ಯವನ್ನು ನಾವು ನಂಬುವವರಾಗಿರುವುದಿಲ್ಲ. ನಾವು ಕಷ್ಟಗಳನ್ನು ನಂಬೇ ದೇವರಿಗೆ ಪ್ರಾರ್ಥಿಸ್ತಿರ್ತೇವೆ, ಅಯ್ಯೋ ಬಿಡಿಸಯ್ಯ ಬಿಡಿಸಯ್ಯ ಅಂತ ಹೇಳಿಬಿಟ್ಟು, ಅಯ್ಯ ತಪ್ಪಿಸಯ್ಯ, ಕೃಪೆ ಮಾಡಯ್ಯ ಎಂಬುದಾಗಿ. ನಿಜ ಆತನ ಕೃಪೆ ನಮಗೆ ಬೇಕೇ, ಬಟ್ ಆ ಕೃಪೆ ನಮ್ಮ ವಿಷಯದಲ್ಲಿ ಪ್ರತ್ಯಕ್ಷವಾಗುವಂಥದ್ದು ನಂಬಿಕೆ ಮೂಲಕ. ಆತನ ಕೃಪೆ ಧಾರಾಳವಾಗಿದೆ, ಬಟ್ ಅದು ನಮ್ಮ ಜೀವನದಲ್ಲಿ ಕಾರ್ಯ ಮಾಡುವಂಥದ್ದು ಹೇಗೆಂದರೆ ನಾವು ಆತನ ವಾಕ್ಯವನ್ನು ನಂಬುವಾಗ. ಅದಕ್ಕೆ ನಂಬುವವರಾಗಿ ಜೀವಿಸೋಣ, ಲೋಕವನ್ನು ಜಯಿಸುವವರಾಗಿ ನಾವು ಜೀವಿಸುವವರಾಗಿರೋಣ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ನಾವು ಸಲ್ಲಿಸುತ್ತೇವೆ ಸ್ವಾಮಿ. ನೀತಿವಂತನು ನಂಬಿಕೆಯಿಂದಲೇ ಬದುಕುತ್ತಾನೆ ಎಂಬುದಾಗಿ ಸ್ವಾಮಿ, ನಾವು ನಿನ್ನ ನಂಬುವವರಾಗಿ, ನಿನ್ನ ವಾಕ್ಯವನ್ನು ನಂಬುವವರಾಗಿ ಬದುಕುವಾಗ ಅಸಾಧ್ಯವಾದ ಕಾರ್ಯಗಳು ಸಾಧ್ಯವಾಗ್ತವೆ ಸ್ವಾಮಿ. ನಮಗಾಗಿ ನೀನು ಇಟ್ಟಂಥ ಮಹತ್ತರವಾದ ಮೇಲುಗಳನ್ನು ನಾವು ಅನುಭವಿಸುವಂಥವರಾಗಿರ್ತೇವೆ. ನಾವು ಈ ಲೋಕವನ್ನು ಜಯಿಸುವವರಾಗಿರ್ತೇವೆ, ನಿನ್ನನ್ನು ಮೆಚ್ಚಿಸುವಂಥವರಾಗಿರ್ತೇವೆ ಸ್ವಾಮಿ. ಹೀಗೆ ಅನೇಕ ಆಶೀರ್ವಾದಗಳು ನಂಬಿಕೆಗೆ ಪ್ರತಿಫಲವಾಗಿ ನಿನ್ನ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥವಾಗಿದ್ದಾವೆ. ಆದ್ದರಿಂದ ನಾನು, ನಮ್ಮ ಪ್ರಿಯರು ಸ್ವಾಮಿ, ಈ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಪ್ರತಿಯೊಬ್ಬರು ಕರ್ತನೆ, ಕಾಣುವಂಥದ್ದನ್ನು ಲಕ್ಷಿಸದೆ, ಪರಿಸ್ಥಿತಿಗಳನ್ನು ನಂಬದೆ, ಸೈತಾನನ ಸುಳ್ಳಿನ ಮಾತುಗಳಿಗೆ ಒಳಗಾಗದೆ, ಸತ್ಯವಾದ ನಿನ್ನ ವಾಕ್ಯವನ್ನು ಕರ್ತನಪ್ಪ ನಂಬುವವರಾಗಿ, ಅದನ್ನು ಹಿಡಿದವರಾಗಿ ಕರ್ತನ ಜೀವಿಸ್ತಾ ಜಯಗಳಲ್ಲಿ ನಡೆಯುವಂತೆ ನಡೆಸಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ನೀನು ಎಲ್ಲರ ಮೇಲೆ ಕೃಪೆಯನ್ನು ಅನುಗ್ರಹಿಸುವುದಕ್ಕಾಗಿ ಸ್ತೋತ್ರ. ಈ ಬೆಳಕನ್ನು ಕೊಡುವುದಕ್ಕಾಗಿ ಸ್ತೋತ್ರ. ವೈರಿಯ ಮೋಸದಿಂದ, ವಂಚನೆಗಳಿಂದ ನೀನು ಬಿಡಿಸುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ಮಕ್ಕಳಿಗಾಗಿ ನೀನು ಇಟ್ಟಂಥ ಮೇಲುಗಳು ಅವರ ಜೀವನದಲ್ಲಿ ಕಾಣುವಂತೆ ನೀನು ಅವರನ್ನು ಬಲಪಡಿಸುವುದಕ್ಕಾಗಿ ಸ್ತೋತ್ರ ಮಾಡ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್.